ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು VTU ಮಾಡೆಲ್ ಪೇಪರ್ ಅಲ್ಲಿ ಬಂದಿರುವಂತಹ LR0 ಪಾರ್ಸರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆರಿ ಈಸಿ ಕಾನ್ಸೆಪ್ಟ್, ಕೇವಲ 3 ಸ್ಟೆಪ್ಸ್ ಅಲ್ಲಿ ಮಾತ್ರ ಸಾಲ್ವ್ ಮಾಡಬಹುದು. ಸೊ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ನಮಗೆ ಪ್ರೊಜೆಕ್ಷನ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಸ್ಟೆಪ್ ಏನು? ಸೊ ಸ್ಟೆಪ್ ನಂಬರ್ 1, ಇದರಲ್ಲಿ ನಾವು ಆರ್ಗ್ಯುಮೆಂಟ್ ಅಂಡ್ ನಂಬರಿಂಗ್ ಅನ್ನ ಮಾಡಬೇಕು. ಆರ್ಗ್ಯುಮೆಂಟ್ ಅಂಡ್ ನಂಬರಿಂಗ್. ಸೊ ಯಾವ ರೀತಿ ಅಂತಂದ್ರೆ, ಫಸ್ಟ್ ಈ ಕೊಟ್ಟಿರುವಂತಹ ಪ್ರೊಜೆಕ್ಷನ್ ಗಳಲ್ಲಿ ಮೊದಲನೇ ಪ್ರೊಡ್ಯೂಸರ್ ಯಾರು ಅಂತ ನೋಡ್ಬೇಕು. ಮೊದಲನೇ ಪ್ರೊಡ್ಯೂಸರ್ ಯಾರು? ಎಸ್. ಸೊ ಅದನ್ನ ಯಾವ ರೀತಿ ಆರ್ಗ್ಯುಮೆಂಟ್ ಮಾಡ್ತೀರಾ? ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಸ್ ಅಂತ. ಇಲ್ಲೇನಾದ್ರೂ ಎ ಇದ್ದಿದ್ರೆ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಎ, ಬಿ ಇದ್ದಿದ್ರೆ ಬಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಬಿ, ಸಿ ಇದ್ದಿದ್ರೆ ಸಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಸಿ, ಆ ರೀತಿ. ನೆಕ್ಸ್ಟ್ ಇನ್ನು ಉಳಿದಿರೋದನ್ನೆಲ್ಲ ಆಸ್ ಇಟ್ ಈಸ್ ಬರ್ಕೊಳ್ರಿ. ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಸಿ, capital letter C producing small letter b. ನೋಡಿ, capital letter C is producing 2 projection. ಸೊ ಇದನ್ನ ಈ ರೀತಿ ನಾದ್ರೂ ಕೊಡಬಹುದು. ಕ್ವಶನ್ ಅಲ್ಲಿ ಒಂದೊಂದ್ಸಲಿ ಏನ್ ಮಾಡ್ತಾರೆ, ಈ ರೀತಿ ಡೈರೆಕ್ಟ್ ಆಗಿ ಕೊಡ್ತಾರೆ, ಸ್ಲಾಶ್ ಡಿ. ಸೊ ಸ್ಲಾಶ್ ಅಂತ ಅಂದ್ರೆ ಏನು? ಇದು ಸಪರೇಟ್ ಪ್ರೊಜೆಕ್ಷನ್ ಪ್ರೊಡ್ಯೂಸ್ಡ್ ಬೈ ದ ಸೇಮ್ ಪ್ರೊಡ್ಯೂಸರ್ ಅಂತ ಅರ್ಥ. ಸರಿನಾ? ಸೊ ಇದನ್ನ ನೀವು ಆ ರೀತಿನೂ ಕೂಡ ಕೊಡಬಹುದು ಎಕ್ಸಾಮ್ ಅಲ್ಲಿ. ಸೊ ಆ ರೀತಿ ಕೊಟ್ಟರು ಕೂಡ ಈ ರೀತಿ ಸಪರೇಟ್ ಆಗಿ ಬರ್ಕೊಳ್ಳಿ. ಫಸ್ಟ್ ಇವಾಗ ಆರ್ಗ್ಯುಮೆಂಟ್ ಆಗಿದೆ. ನಂಬರಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು? ನೀವು 0 ಇಂದನಾದ್ರೂ ಶುರು ಮಾಡಬಹುದು, 1 ಇಂದನಾದ್ರೂ ಶುರು ಮಾಡಬಹುದು. ಸೊ ನಾನು 0 ಇಂದ ಶುರು ಮಾಡ್ತೀನಿ. 0 1 2 3. ಪ್ರತಿ ಒಂದು ಪ್ರೊಜೆಕ್ಷನ್ಗೂ ಕೂಡ ನಾವು ಸಪರೇಟ್ ಆಗಿ ನಂಬರಿಂಗ್ ಅನ್ನ ಮಾಡ್ಕೋಬೇಕು. ಸರಿನಾ? ಪ್ರತಿ ಒಂದು ಪ್ರೊಜೆಕ್ಷನ್ಗೂ ಕೂಡ ನಂಬರಿಂಗ್ ಅನ್ನ ನಾವು ಸಪರೇಟ್ಲಿ ಮಾಡ್ಕೋಬೇಕು. ನೋಡಿ, ಎಲ್ಲಾದ್ರೂ ಕೂಡ ಎರಡೆರಡು ಪ್ರೊಜೆಕ್ಷನ್ ಇದೆಯಾ? ನೋ. ಸೊ ಸಪರೇಟ್ ಆಗಿ ನಾವು ಎಲ್ಲಾ ಪ್ರೊಜೆಕ್ಷನ್ಗೂ ಕೂಡ ನಂಬರಿಂಗ್ ಅನ್ನ ಮಾಡ್ಕೋಬೇಕು. ಈಗ ಎರಡನೇ ಸ್ಟೆಪ್ಪಿಗೆ ಹೋಗೋಣ. ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಏನು? DFA ಡಯಾಗ್ರಾಮ್. DFA ಡಯಾಗ್ರಾಮ್. ಸೊ DFA ಡಯಾಗ್ರಾಮ್ ಬರೆಯೋದು ಕೂಡ ವೆರಿ ಈಸಿ. ಫಸ್ಟ್ ಇಲ್ಲಿ ನಾವು ಜನರೇಟ್ ಮಾಡ್ಕೊಂಡಿರುವಂತಹ ಎಲ್ಲಾ ಪ್ರೊಜೆಕ್ಷನ್ ಗಳನ್ನು ಆಸ್ ಇಟ್ ಈಸ್ ಬರ್ಕೊಳ್ಳಿ. ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಸ್, ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಸಿ, ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಸಿ, ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಡಿ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಎಲ್ಲಾ ಪ್ರೊಜೆಕ್ಷನ್ ಶುರು ಆಗಕ್ಕಿಂತ ಮುಂಚೆ ಡಾಟ್ ಅನ್ನ ಇಡ್ತಾ ಬನ್ನಿ. ಡಾಟ್ 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 ಡಾಟ್. ಈ ಡಾಟ್ ಏನ್ ಹೇಳುತ್ತೆ? ನಾನು ಎಲ್ಲಾರ್ಗಿನ್ನ ಮುಂದೆ ಹೋಗ್ಬೇಕು. ಅಂದ್ರೆ ಪ್ರತಿಯೊಂದು ಪ್ರೊಜೆಕ್ಷನ್ ಅಲ್ಲೂ ಕೂಡ ನಾನು ಎಲ್ಲಾರ್ಗಿನ್ನ ಮುಂದೆ ಇರಬೇಕು. ಅದು ಯಾವ ರೀತಿ? ಒಂದೊಂದೇ ಸ್ಟೆಪ್ ನಾನು ಮುಂದೆ ಹೋಗ್ತೀನಿ. ಎಲ್ಲಾರ್ಗಿನ್ನ ಮುಂದೆ ಇರಬೇಕು, ಒಂದೊಂದೇ ಸ್ಟೆಪ್ ನಾನು ಮುಂದೆ ಹೋಗ್ತೀನಿ. ಸರಿನಾ? ಸೊ ಇದನ್ನ ಸರ್ಕಲ್ ಮಾಡಿ. ಇದೆ ಸರ್ಕಲ್ ಆಗಲಿಲ್ಲ, ಓವೆಲ್ಲ ಇದ್ದು ಸರ್ಕಲ್ ಅಂತ ಅನ್ಕೊಳ್ಳೋದು, ಫಾರ್ ಅಸಂಪ್ಷನ್ ತರ, ಆ ರೀತಿ. ಈಗ ಫಸ್ಟ್ ಮೊದಲನೇ ಪ್ರೊಜೆಕ್ಷನ್ ಅನ್ನ ತಗೊಳ್ಳೋಣ. ಏನದು ಮೊದಲನೇ ಪ್ರೊಜೆಕ್ಷನ್? ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಸ್. ಸರಿನಾ? ಡಾಟ್ ಎಲ್ಲಿದೆ? ಇಲ್ಲಿದೆ. ಒಂದ್ ಸ್ಟೆಪ್ ಬಲಗಡೆ ಹೋದ್ರೆ, ಒಂದೇ ಒಂದು ಎಲಿಮೆಂಟ್ ಬಲಗಡೆ ನಾವು ಶಿಫ್ಟ್ ಮಾಡ್ಬೇಕು ಆ ಡಾಟ್ ನ. ಸೊ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಡಾಟ್ ಇಲ್ಲಿಗೆ ಬಂತ. ಈಗೇನಾಯ್ತು? ಈ ಒಂದು ಪ್ರೊಜೆಕ್ಷನ್ ಅಲ್ಲಿ ಡಾಟ್ ಎಲ್ಲರಿಗಿನ್ನ ಮುಂದೆ ಬಂದಿದೆ. ಸೊ ಡಾಟ್ ಎಲ್ಲರಿಗಿನ್ನ ಮುಂದೆ ಬಂದಿದೆ ಅಂತಂದ್ರೆ ಇದು ಇಲ್ಲೇ ಸ್ಟಾಪ್. ಸ್ಟಾಪ್ ಆದ್ರೆ ರೌಂಡ್ ಅಪ್ ಮಾಡ್ಬೇಕು. ಈಗ ಇಲ್ಲಿ ಏನ್ ಬರೀಬೇಕು ಅಂತಂದ್ರೆ, ಈ ಡಾಟ್ ಯಾರನ್ನ ಕ್ರಾಸ್ ಮಾಡಿ ಹೋಗಿದೆ ಅಂತ. ಈ ಡಾಟ್ ಎಸ್ ಅನ್ನ ಕ್ರಾಸ್ ಮಾಡಿ ಆ ಕಡೆ ಹೋಗಿದೆ. ಸೊ ಎಸ್ ಅಂತ ಬರೀಬೇಕು, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಹೋಗೋಣ. ಎರಡನೇದೇನು? ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಸಿ. ಈಗ ಡಾಟ್ ಎಲ್ಲಿತ್ತು? ಇಲ್ಲಿತ್ತು. ಒಂದೇ ಒಂದ್ ಬಿಟ್ ರೈಟ್ ಸೈಡ್ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ಇಲ್ಲಿಗೆ ಹೋಗುತ್ತಾ? ಎಸ್. ಡಾಟ್ ಎಲ್ಲರಿಗಿನ್ನ ಮುಂದೆ ಹೋಗಿದ್ಯಾ? ಇಲ್ಲ. ಅಂತ ಅಂದ್ರೇನು? ನಮ್ದು ಇನ್ನೂ ಕೂಡ ಪ್ರಾಬ್ಲಮ್ ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಸೊ ಅದರ ನೆಕ್ಸ್ಟ್, ಅದರ ಪಕ್ಕದಲ್ಲೇ ಇರುವಂತದ್ದು ಯಾವುದು ಅಂತ ನೋಡೋಣ. ಸೊ ಅದರ ಪಕ್ಕದಲ್ಲಿ ಏನಿದೆ? ಕ್ಯಾಪಿಟಲ್ ಲೆಟರ್ ಸಿ. ಸೊ ಕ್ಯಾಪಿಟಲ್ ಲೆಟರ್ ಇದ್ರೆ ಅದ್ರದ್ದು ಪ್ರೊಜೆಕ್ಷನ್ ಇದೆಯಾ ಅಂತ ನೋಡ್ಬೇಕು. ಸ್ಮಾಲ್ ಲೆಟರ್ ಇದ್ರೆ ಅಲ್ಲೇ ಸ್ಟಾಪ್, ರೌಂಡ್ ಅಪ್ ಹಾಕ್ಬಿಡೋಣ. ಏನು? ಸ್ಮಾಲ್ ಲೆಟರ್ ಇದ್ರೆ, ಇಲ್ಲ ಅಂತಂದ್ರೆ ಈ ರೀತಿ ಡಾಟ್, ಇಲ್ಲ ಅಂತಂದ್ರೆ ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಆ ರೀತಿ ಏನಾದ್ರೂ ಇದ್ರೆ ನಾವೇನ್ ಮಾಡ್ತೀವಿ? ಅಲ್ಲೇ ರೌಂಡ್ ಅಪ್ ಮಾಡ್ಬಿಡ್ತೀವಿ. ಕ್ಯಾಪಿಟಲ್ ಲೆಟರ್ ಏನಾದ್ರೂ ಬಂದ್ರೆ ಡಾಟ್ ಆದ ತಕ್ಷಣ ಅದ್ರದ್ದು ಏನಾದ್ರೂ ಪ್ರೊಜೆಕ್ಷನ್ಸ್ ಇದೆಯಾ ಅಂತ ನೋಡ್ಬೇಕು. ಇದೆಯಾ ಪ್ರೊಜೆಕ್ಷನ್ಸ್? 2 ಪ್ರೊಜೆಕ್ಷನ್ ಇದೆ. ಸೊ ಅವೆರಡನ್ನು ಮತ್ತೆ ಬರ್ಬೇಕು. ಸಿ ಪ್ರೊಡ್ಯೂಸಿಂಗ್ ಡಾಟ್ ಸ್ಮಾಲ್ ಸಿ, ಕ್ಯಾಪಿಟಲ್ ಸಿ, ಸಿ ಪ್ರೊಡ್ಯೂಸಿಂಗ್ ಡಾಟ್ ಡಿ. ಏನಾಯ್ತು? ಇಲ್ಲಿ ಲಾಸ್ಟ್ ಎಲಿಮೆಂಟ್ ಏನು? ಕ್ಯಾಪಿಟಲ್ ಲೆಟರ್ ಆಗಿತ್ತು. ಡಾಟ್ ಆದ ತಕ್ಷಣ ಕ್ಯಾಪಿಟಲ್ ಲೆಟರ್ ಬಂತು. ಸೊ ಅದ್ರದ್ದು ಪ್ರೊಜೆಕ್ಷನ್ ಇತ್ತಲ್ಲ, ಅವೆರಡನ್ನು ಕೂಡ ಪ್ರೊಜೆಕ್ಷನ್ ಬರ್ದಿದ್ವಿ. ಈಗ ಇಲ್ಲಿ ಡಾಟ್ ಡಿ ಕೊನೆ ಪ್ರೊಜೆಕ್ಷನ್ ಬರಬೇಕು. ಎಲ್ಲ ಬರ್ದಾದ್ಮೇಲೆ ಇಲ್ಲಿ ಡಾಟ್ ಡಿ ಸ್ಮಾಲ್ ಲೆಟರ್ ಇದ್ರೆ ಏನ್ ಮಾಡ್ಬೇಕು? ಅಲ್ಲೇ ಸ್ಟಾಪ್ ಮಾಡ್ಬೇಕು. ಸೊ ರೌಂಡ್ ಅಪ್ ಮಾಡೋಣ. ಇನ್ನು ಇದು ಫುಲ್ ಕಂಪ್ಲೀಟ್ ಆಗಿ ಸಾಲ್ವ್ ಆಗಿಲ್ಲ, ಇನ್ನು ಮುಂದೆ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಹೋಗೋಣ. ಒಂದೊಂದೇ ಸ್ಟೇಜ್ ಬೈ ಸ್ಟೇಜ್ ಮಾಡ್ತಾ ಹೋಗ್ಬೇಕು. ಸರಿನಾ? ಈಗ ದಿಸ್ ಈಸ್ I0, I1, I2. ಸೊ I0 ಅಂತ ಯಾಕೆ ತಗೊಂಡಿದ್ದು? ನೋಡಿ, ಇಲ್ಲಿ 0 ಇಂದ ಶುರು ಮಾಡಿರೋದ್ರಿಂದ I0 ಸ್ಟೇಟ್, I1 ಸ್ಟೇಟ್, I2 ಸ್ಟೇಟ್ ಅಂತ.
ಇಲ್ಲಿ ಡಾಟ್ ಇದ್ದಿದ್ದು ಕ್ಯಾಪಿಟಲ್ ಲೆಟರ್ ಸಿ ಅನ್ನ ಕ್ರಾಸ್ ಮಾಡಲು ಇಲ್ಲಿಗೆ ಹೋಗಿದ್ದು, ಸೊ ಕ್ಯಾಪಿಟಲ್ ಲೆಟರ್ ಸಿ. ನೆಕ್ಸ್ಟ್ ಮೂರನೇ ಪ್ರೊಜೆಕ್ಷನ್ ಅನ್ನು ತಗೊಳ್ಳೋಣ. ಸಿ ಪ್ರೊಡ್ಯೂಸಿಂಗ್ ಡಾಟ್ ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಸಿ ಕ್ಯಾಪಿಟಲ್ ಸಿ. ಡಾಟ್ ಇಲ್ಲಿದೆ, ಸೊ ಒಂದು ಸ್ಟೆಪ್ ಬಲಗಡೆ ಹೋದ್ರೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಸರಿನಾ? ಈಗ ಡಾಟ್ ಆದ್ಮೇಲೆ ಕ್ಯಾಪಿಟಲ್ ಲೆಟರ್ ಸಿ ಇದೆ. ಸೊ ಕ್ಯಾಪಿಟಲ್ ಲೆಟರ್ ಇರೋದ್ರಿಂದ ಅದರ ಪ್ರೊಜೆಕ್ಷನ್ ಇದೆಯಾ ಅಂತ ನೋಡ್ತೀನಿ. ಎಸ್ ಇದೆ. ಸೊ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸಿ ಪ್ರೊಡ್ಯೂಸಿಂಗ್ ಡಾಟ್ ಸ್ಮಾಲ್ ಸಿ ಕ್ಯಾಪಿಟಲ್ ಸಿ, ಸಿ ಪ್ರೊಡ್ಯೂಸಿಂಗ್ ಡಾಟ್ ಡಿ. ಸೊ ಇವಾಗ ಕೊನೆ ಪ್ರೊಜೆಕ್ಷನ್ ಬರ್ತೀನಿ. ಡಾಟ್ ಡಿ. ಸೊ ಡಿ ಇದೆ ಸ್ಮಾಲ್ ಎಲಿಮೆಂಟ್ ಕೊನೆಯಲ್ಲಿ. ಸೊ ಏನ್ ಮಾಡಬೇಕು? ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಡಿ. ಡಾಟ್ ಇಲ್ಲಿತ್ತು, ಒಂದು ಸ್ಟೆಪ್ ಬಲಗಡೆ ಹೋದ್ರೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಸೊ ಇವಾಗ ಏನಾಯ್ತು? ಇದು ಸ್ಟಾಪ್ ಆಗುತ್ತೆ. ಯಾಕೆ ನೋಡಿ? ಡಾಟ್ ಎಲ್ಲರಿಗಿನ್ನ ಮುಂದೆ ಹೋಗಿದೆ. ಸೊ ಇವಾಗ ಇದು ಸ್ಟಾಪ್. ಸೊ ಡಿ ಅನ್ನ ಸರ್ಪಾಸ್ ಮಾಡಿ ಡಾಟ್ ಆ ಕಡೆ ಹೋಯ್ತು. ಇಲ್ಲಿ ಸ್ಮಾಲ್ ಲೆಟರ್ ಸಿ ಅನ್ನ ಸರ್ಪಾಸ್ ಮಾಡಿ ಡಾಟ್ ಇಲ್ಲಿಗೆ ಬಂದಿದೆ. ಸೊ ದಿಸ್ ಈಸ್ I1, I2, I3 ಸ್ಟೇಟ್, I4 ಸ್ಟೇಟ್. I1 ಸ್ಟೇಟ್ ಫುಲ್ ಕಂಪ್ಲೀಟ್ ಆಯ್ತು. ಯಾಕೆ? ಡಾಟ್ ಎಲ್ಲರಿಗಿನ್ನ ಮುಂದೆ ಬಂತು. I4 ಸ್ಟೇಟ್ ಕಂಪ್ಲೀಟ್ ಆಯ್ತು. ಯಾಕೆ? ಡಾಟ್ ಎಲ್ಲರಿಗಿನ್ನ ಮುಂದೆ ಬಂತು. ಇನ್ನು ಇವೆರಡು ಸ್ಟೇಟ್ ಮಾತ್ರ ಬಾಕಿ ಇದೆ. ಈಗ I2 ಅಲ್ಲಿ ಮೊದಲನೇ ಪ್ರೊಜೆಕ್ಷನ್ ಏನು? ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ ಕ್ಯಾಪಿಟಲ್ ಲೆಟರ್ ಸಿ. ಡಾಟ್ ಇಲ್ಲಿತ್ತು. ಸೊ ಡಾಟ್ ಒಂದು ಸ್ಟೆಪ್ ಬಲಗಡೆ ಹೋದ್ರೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಸೊ ಇವಾಗ ಏನಾಯ್ತು ನೋಡಿ? ಡಾಟ್ ಈ ಒಂದು ಪ್ರೊಜೆಕ್ಷನ್ ಅಲ್ಲಿ ಎಲ್ಲಾರ್ಗಿನ್ನ ಮುಂದೆ ಹೋಯ್ತು. ಸೊ ಡಾಟ್ ಯಾವಾಗ ಎಲ್ಲಾರ್ಗಿನ್ನ ಮುಂದೆ ಹೋಗುತ್ತೆ ಅದನ್ನ ಅಲ್ಲೇ ಸ್ಟಾಪ್ ಮಾಡಬೇಕು. ಸೊ I4 ಆಗಿದೆ, ಇದನ್ನ I5 ಅಂತ ಕರಿತೀನಿ. ಮತ್ತೆ ಕ್ಯಾಪಿಟಲ್ ಲೆಟರ್ ಸಿ ಅನ್ನ ಕ್ರಾಸ್ ಮಾಡಿ ಡಾಟ್ ಆ ಕಡೆ ಹೋಗಿರೋದು. ಸೊ ಸ್ಟಾಪ್ ಆಯ್ತು. ನೆಕ್ಸ್ಟ್ ಇಲ್ಲಿ ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಸಿ ಕ್ಯಾಪಿಟಲ್ ಲೆಟರ್ ಸಿ ಅಲ್ವಾ? ಸೊ ಡಾಟ್ ಇಲ್ಲಿದೆ. ಸೊ ಒಂದು ಸ್ಟೆಪ್ ಬಲಗಡೆ ಹೋದ್ರೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಈಗ ಫುಲ್ ಡಾಟ್ ಎಲ್ಲರಿಗಿನ್ನ ಮುಂದೆ ಬಂದಿಲ್ಲ ಅಲ್ವಾ? ಸೊ ಕ್ಯಾಪಿಟಲ್ ಲೆಟರ್ ಸಿ ಇದೆ ಅದ್ರ ಪಕ್ಕದಲ್ಲಿ. ಸೊ ಅದ್ರ ಪಕ್ಕದಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ಇರೋದ್ರಿಂದ ಅದ್ರ ಪ್ರೊಜೆಕ್ಷನ್ಸ್ ಇದೆಯಾ ನೋಡ್ಬೇಕು. ಇದೆ. ಸೊ ಅದನ್ನ ಮತ್ತೆ ಬರೀರಿ. ಸಿ ಪ್ರೊಡ್ಯೂಸಿಂಗ್ ಡಾಟ್ ಸ್ಮಾಲ್ ಲೆಟರ್ ಸಿ ಕ್ಯಾಪಿಟಲ್ ಲೆಟರ್ ಸಿ, ಸಿ ಪ್ರೊಡ್ಯೂಸಿಂಗ್ ಡಾಟ್ ಡಿ. ಬಟ್ ಈ ಪ್ರೊಜೆಕ್ಷನ್ಸ್ ನಾನು ಎಲ್ಲೋ ಆಲ್ರೆಡಿ ನೋಡಿದ್ದೀನಿ. 3 ಪ್ರೊಜೆಕ್ಷನ್ ಒಂದೇ ಗ್ರೂಪ್ ಅಲ್ಲಿ ಇರೋದನ್ನ. ಎಲ್ಲಿ? ಇಲ್ಲಿ ನೋಡಿ. ಸೇಮ್ ಪ್ರೊಜೆಕ್ಷನ್ಸ್ ಒಂದೇ ಗ್ರೂಪ್ ಅಲ್ಲಿ ಇದೆಯಾ? ಸೊ ಮತ್ತೆ ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ರೀಡೈರೆಕ್ಟ್ ಇಟ್ಟು I3. ಸೊ I3ಗೆ ನೀವು ರೀಡೈರೆಕ್ಟ್ ಮಾಡೋದ್ರಾಯ್ತು. ಸೊ ಇದೇ ಪ್ರೊಜೆಕ್ಷನ್ಸ್ ಮತ್ತೆ ಇಲ್ಲಿ ರಿಪೀಟ್ ಆಗಿರೋದ್ರಿಂದ ನಾನು ಏನ್ ಮಾಡಿದೆ? ರೀಡೈರೆಕ್ಟ್ ಮಾಡಿದೆ I3ಗೆ. ಯಾರನ್ನ ಸರ್ಪಾಸ್ ಮಾಡೋಗಿದ್ದು? ಇಲ್ಲಿ ಡಾಟ್ ಇತ್ತು. ಸೊ ಡಾಟ್ ಅನ್ನ ಸರ್ಪಾಸ್, ಸೊ ಇಲ್ಲಿ ಡಾಟ್ ಇತ್ತು. ಸ್ಮಾಲ್ ಲೆಟರ್ ಸಿ ಅನ್ನ ಸರ್ಪಾಸ್ ಮಾಡೋಗಿತ್ತಲ್ವಾ? ಸೊ ಸ್ಮಾಲ್ ಲೆಟರ್ ಸಿ ಅನ್ನ ಸರ್ಪಾಸ್ ಮಾಡಿದ್ರಿಂದ ಇಲ್ಲಿರುವಂತ ಪ್ರೊಜೆಕ್ಷನ್ ಮತ್ತೆ ಜನರೇಟ್ ಆಯ್ತು ಅಂತ ಅರ್ಥ. ನೆಕ್ಸ್ಟ್ ಮೂರನೇದಕ್ಕೆ ಬನ್ನಿ. ಸೊ ಮೂರನೇದು ಏನ್ ಪ್ರೊಡ್ಯೂಸ್ ಮಾಡ್ತಿರೋದು? ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಡಿ. ಸೊ ಡಾಟ್ ಇಲ್ಲಿದೆ, ಒಂದು ಸ್ಟೆಪ್ ಆ ಕಡೆ ಹೋದ್ರೆ ಡಾಟ್ ಇಲ್ಲಿಗೆ ಹೋಗುತ್ತೆ. ಈ ಪ್ರೊಜೆಕ್ಷನ್ ನಾನು ಎಲ್ಲೋ ನೋಡಿದ್ದೀನಿ. ಎಲ್ಲಿ? ಇಲ್ಲಿ I4. ಸೊ ಮತ್ತೆ ಇನ್ನೊಂದ್ಸಲಿ ನಾವು ಆ ಪ್ರೊಜೆಕ್ಷನ್ ಅನ್ನ ಬರೆಯೋದ್ರಿಂದ ಆ ಪ್ರೊಜೆಕ್ಷನ್ ಅನ್ನ ಮತ್ತೆ ಬರೆಯೋದ್ರ ಬದಲು ರೀಡೈರೆಕ್ಟ್ ಇಟ್ಟು I4. ಸೊ ಯಾರನ್ನ ಸರ್ಪಾಸ್ ಮಾಡೋಗಿದೆ? ಡಾಟ್ ಸ್ಮಾಲ್ ಲೆಟರ್ ಡಿ ಅನ್ನು. ಈಗ ಇದರಲ್ಲಿರುವಂತಹ ಎಲ್ಲಾ ಪ್ರೊಜೆಕ್ಷನ್ಸ್ ಮುಗೀತು. ಯಾಕೆ? ಡಾಟ್ ಎಲ್ಲರಿಗಿನ್ನ ಮುಂದೆ ಹೋಗಿದೆ. ಎಲ್ಲಾ ಪ್ರೊಜೆಕ್ಷನ್ಸ್ಗಳು ಕೂಡ, ಸೊ ಎಲ್ಲಾ ಪ್ರೊಜೆಕ್ಷನ್ಗಳನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ಇದಕ್ಕೆ ಬರೋಣ I3ಗೆ. ಸೊ I3 ಅಲ್ಲಿ ಏನಿದೆ ನೋಡಿ? ಮೊದಲನೇ ಪ್ರೊಜೆಕ್ಷನ್ ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ ಕ್ಯಾಪಿಟಲ್ ಲೆಟರ್ ಸಿ. ಸೊ ಡಾಟ್ ಇಲ್ಲಿತ್ತು. ಸೊ ಒಂದು ಸ್ಟೆಪ್ ಆ ಕಡೆ ಹೋದ್ರೆ ಡಾಟ್ ಇಲ್ಲಿಗೆ ಬರುತ್ತೆ. ಸರಿನಾ? ಸೊ ಇವಾಗ ಡಾಟ್ ಅಲ್ಲಿಗೆ ಬಂತು ಅಂತಂದ್ರೆ ಎಲ್ಲರಿಗಿನ್ನ ಮುಂದೆ ಬಂತು ಅಂತಂದ್ರೆ ನಾವು ಸ್ಟಾಪ್ ಮಾಡಬೇಕು. I5 ಆಗಿದೆ. ಐ ವಿಲ್ ಕಾಲ್ ಇಟ್ ಆಸ್ I6. ಯಾರನ್ನ ಕ್ರಾಸ್ ಮಾಡಿ ಡಾಟ್ ಹೋಗಿದ್ದು? ಕ್ಯಾಪಿಟಲ್ ಲೆಟರ್ ಸಿ ಅನ್ನು. ಸರಿನಾ? ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಅನ್ನ ತಗೊಳ್ಳಿ. ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ ಕ್ಯಾಪಿಟಲ್ ಲೆಟರ್ ಸಿ. ಸೊ ಡಾಟ್ ಇಲ್ಲಿರೋದು, ಒಂದು ಸ್ಟೆಪ್ ಆ ಕಡೆ ಹೋದ್ರೆ ಇಲ್ಲಿಗೆ ಹೋಗುತ್ತೆ, ಮಧ್ಯಕ್ಕೆ ಹೋಗುತ್ತೆ. ಸೊ ಡಾಟ್ ಆದ್ಮೇಲೆ ಕ್ಯಾಪಿಟಲ್ ಲೆಟರ್ ಇರೋದ್ರಿಂದ ಅದ್ರ ಪ್ರೊಜೆಕ್ಷನ್ಸ್ ಬರೀರಿ. ಸಿ ಪ್ರೊಡ್ಯೂಸಿಂಗ್ ಡಾಟ್ ಸ್ಮಾಲ್ ಸಿ ಕ್ಯಾಪಿಟಲ್ ಸಿ, ಸಿ ಪ್ರೊಡ್ಯೂಸಿಂಗ್ ಡಾಟ್ ಡಿ. ಸೊ ಈ ಪ್ರೊಜೆಕ್ಷನ್ಸ್ ಆಲ್ರೆಡಿ ಎಲ್ಲೋ ಇದೆ. ಸೇಮ್ ಪ್ರೊಜೆಕ್ಷನ್ಸ್ಗಳು ಇಲ್ಲೇ. ಸೊ ಸೇಮ್ ಪ್ರೊಜೆಕ್ಷನ್ಸ್ಗಳು ಮತ್ತೆ ರಿಪೀಟ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ರೀಡೈರೆಕ್ಟ್ ಇಟ್. ಸೊ ಎಲ್ಲಿಗೆ? ಸೆಲ್ಫ್ ಲೂಪ್ ಆಗುತ್ತೆ. ಇದಕ್ಕೆ ನಾವು ಸೆಲ್ಫ್ ಲೂಪ್ ಅನ್ನ ಮಾಡ್ತೀವಿ. ಸೊ ಯಾರನ್ನ ಕ್ರಾಸ್ ಮಾಡೋಗಿದ್ದು? ಸ್ಮಾಲ್ ಲೆಟರ್ ಸಿ ಅನ್ನು. ಸೊ ಸ್ಮಾಲ್ ಲೆಟರ್ ಸಿ ಅನ್ನ ಕ್ರಾಸ್ ಮಾಡೋದ್ರೆ ಇಲ್ಲಿಗೆ ಸೆಲ್ಫ್ ಲೂಪ್ ಆಗುತ್ತೆ. ನೆಕ್ಸ್ಟ್ ಮೂರನೇ ಈಕ್ವೇಶನ್ ಅನ್ನ ತಗೊಳ್ಳೋಣ. ಸಿ ಪ್ರೊಡ್ಯೂಸಿಂಗ್ ಡಿ. ಸೊ ಡಾಟ್ ಇಲ್ಲಿದೆ, ಎಲ್ಲರಿಗಿನ್ನ ಮುಂದೆ ಹೋಗ್ಬೇಕು. ಸೊ ಬಲಗಡೆ ಶಿಫ್ಟ್ ಆಗುತ್ತೆ, ಎಲ್ಲರಿಗಿನ್ನ ಮುಂದೆ ಹೋಯ್ತು. ಈ ಒಂದು ಈಕ್ವೇಶನ್ ಅಥವಾ ಪ್ರೊಜೆಕ್ಷನ್ ಅನ್ನು ನಾವು ಆಲ್ರೆಡಿ ನೋಡಿದ್ದೀವಿ, ಇಲ್ಲೇ ಇದೆ. ಸೊ ಮತ್ತೆ ಬರಿಬಾರ್ದು, ರೀಡೈರೆಕ್ಟ್ ಇಟ್. ರೀಡೈರೆಕ್ಟ್ ಟು I4. ಯಾರನ್ನ ಕ್ರಾಸ್ ಮಾಡೋಗಿದ್ದು? ಸ್ಮಾಲ್ ಲೆಟರ್ ಡಿ ಅನ್ನು. ಸೊ ಇವಾಗ ಏನಾಯ್ತು? DFA ಡಯಾಗ್ರಾಮ್ ನಮಗೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ DFA ಡಯಾಗ್ರಾಮ್ ನಮಗೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಂತಂದ್ರೆ ನಾವು ಲಾಸ್ಟ್ ಸ್ಟೆಪ್
LR0 ಪಾರ್ಸಿಂಗ್ ಟೇಬಲ್ ಅನ್ನ ಬರಿಬಹುದು. ಸೊ ಒಂದೇ ಸಲ ನಿಮಗೆ ಈ ಡಯಾಗ್ರಾಮ್ ಅನ್ನ ಬರೆಯೋದು ಅರ್ಥ ಆಗಲ್ಲ, ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಆ ಎಲ್ಲಾ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡಬಹುದು. ಯಾಕಂದ್ರೆ ಒಂದೇ ಪ್ರಾಬ್ಲಮ್ ಅಲ್ಲಿ ಅಷ್ಟು ಈಸಿಯಾಗಿ ನಿಮಗೆ DFA ಡಯಾಗ್ರಾಮ್ ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು, ಯಾವ ರೀತಿ ಡಯಾಗ್ರಾಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಏನಾಗಲ್ಲ, ಈಸಿಯಾಗಿ ಮಾರ್ಕ್ಸ್ ತಗೊಳ್ಳೋಂಥದ್ದು. ಒಂದ್ಸಲಿ ಅರ್ಥ ಆದ್ರೆ ಮುಂದೆ ಆರಾಮಾಗಿ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಈಗ 3ನೇ ಸ್ಟೆಪ್ಪಿಗೆ ಹೋಗೋಣ. ಸೊ 3ನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡಬೇಕು, ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಇಲ್ಲಿ ಸ್ಟೇಟ್ ಗಳನ್ನ ಬರ್ತಾ ಹೋಗೋಣ. ಯಾವ್ಯಾವ ಸ್ಟೇಟ್ಸ್ ಬರ್ತವೆ ಅವು, ಇಲ್ಲಿ I0, I1, I2 ಎಲ್ಲ ಇದಾವಲ್ಲ ಅವು. ನೆಕ್ಸ್ಟ್ ಆಕ್ಷನ್ಸ್ ಅನ್ನ ಬರಿಬೇಕು. ಸ್ಟೇಟ್ಸ್ ಆದ್ಮೇಲೆ ಆಕ್ಷನ್ಸ್, ನೆಕ್ಸ್ಟ್ ಆಕ್ಷನ್ಸ್ ಆದ್ಮೇಲೆ ಗೋ ಟು. ಸೊ ಆಕ್ಷನ್ಸ್ ಅಂದ್ರೇನು, ಗೋ ಟು ಅಂದ್ರೇನು? ಆಕ್ಷನ್ಸ್ ಅಲ್ಲಿ ನಾವು ಸ್ಮಾಲ್ ಲೆಟರ್ಸ್ ಏನಾದ್ರು ಇದ್ರೆ, ಇಲ್ಲ ಆಪರೇಟರ್ಸ್, ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಮಲ್ಟಿಪ್ಲಿಕೇಶನ್ ಆ ತರದ್ದು ಏನಾದ್ರು ಇದ್ರೆ ನಾವು ಆಕ್ಷನ್ಸ್ ಅಲ್ಲಿ ಬರಿತಾ ಹೋಗ್ತೀವಿ. ಸೊ ನೋಡಿ, ಎಲ್ಲಾದ್ರೂ ಸ್ಮಾಲ್ ಲೆಟರ್ ಇದೆಯಾ? ಎಸ್, ಸ್ಮಾಲ್ ಲೆಟರ್ ಸಿ ಇದೆ, ಸ್ಮಾಲ್ ಲೆಟರ್ ಡಿ ಇದೆ. ಸೊ ಸ್ಮಾಲ್ ಲೆಟರ್ ಸಿ, ಸ್ಮಾಲ್ ಲೆಟರ್ ಡಿ, ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಏನ್ ಮಾಡ್ಬೇಕು ಅಂತಂದ್ರೆ ಡಾಲರ್ ಅನ್ನ ಸೇರಿಸ್ಕೋಬೇಕು. ಏನು? ಸ್ಮಾಲ್ ಲೆಟರ್ ಸಿ, ಸ್ಮಾಲ್ ಲೆಟರ್ ಡಿ, ಅದ್ರ ಜೊತೆ ಡಾಲರ್ ಎಕ್ಸ್ಟ್ರಾ. ನೆಕ್ಸ್ಟ್ ಗೋ ಟು ಕಾಲಮ್ ಅನ್ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಅಂದ್ರೆ, ನನ್ನ ಪ್ರೊಡ್ಯೂಸರ್ಸ್ ನೋಡಿ, ನಮ್ಮ ಮೇನ್ ಪ್ರಾಬ್ಲಮ್ ಅಲ್ಲಿ ಪ್ರೊಡ್ಯೂಸರ್ಸ್ ಯಾರ್ಯಾರು ಇದ್ದಿದ್ದು? ಎಸ್ ಮತ್ತೆ ಕ್ಯಾಪಿಟಲ್ ಲೆಟರ್ ಸಿ ಅಲ್ವಾ? ಸೊ ಅವ್ರಿಬ್ರು ಬರೀರಿ, ಎಸ್ ಮತ್ತೆ ಕ್ಯಾಪಿಟಲ್ ಲೆಟರ್ ಸಿ. ಸೊ ಇವಾಗ ಒಂದೊಂದಾಗೆ ಫಿಲ್ ಮಾಡ್ತಾ ಹೋಗೋಣ ಟೇಬಲ್ ಅನ್ನ. ಸೊ ಫಸ್ಟ್ ಎಲ್ಲಾ ಸ್ಟೇಟ್ ಗಳನ್ನು ಬರೀರಿ. I0, I1, I2, I3, I4, I5, I6. ಸೊ I6 ಅಲ್ವಾ ಲಾಸ್ಟ್? ಸೊ I6 ವರ್ಗು ಕೂಡ ಬರೀಬೇಕು. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಆಕ್ಷನ್ಸ್. I0 ಸ್ಮಾಲ್ ಲೆಟರ್ ಸಿ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆ? I3 ಗೆ ಹೋಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇರೋದು? ಶಿಫ್ಟ್ ಆಕ್ಷನ್. ಮೇಜರ್ ಆಗಿ ನಮಗೆ 3 ಆಕ್ಷನ್ಸ್ ಬರುತ್ತೆ: ಶಿಫ್ಟ್, ರಿಡ್ಯೂಸ್, ಅಕ್ಸೆಪ್ಟ್. ಸೊ ಅಕ್ಸೆಪ್ಟ್ ಕೊನೆಯಲ್ಲಿ ಯೂಸ್ ಮಾಡೋದು. ಫಸ್ಟ್ ನಾವು ಯೂಸ್ ಮಾಡುವಂತದ್ದು ಶಿಫ್ಟ್ ಮತ್ತೆ ರಿಡ್ಯೂಸ್. ಸೊ ಏನಾಗ್ತಾ ಇದೆ ಇಲ್ಲಿ? I0 ಇಂದ I3 ಸ್ಟೇಟ್ ಗೆ ಶಿಫ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ಹಂಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ಡಾಟ್ ಶಿಫ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಅಷ್ಟೇ. ಸೊ ಇವಾಗ ಏನಾಗ್ತಾ ಇದೆ? ಸ್ಮಾಲ್ ಲೆಟರ್ ಸಿ ಅನ್ನ ಯೂಸ್ ಮಾಡಿಕೊಂಡು I3 ಗೆ ಹೋಗ್ತಾ ಇದೆ. ಸೊ ನಾನು ಯಾವ ರೀತಿ ಬರೀಬೇಕು? ಶಿಫ್ಟ್ 3. ಸೊ 3ನೇ ಸ್ಟೇಟಿಗೆಲ್ಲ ಹೋಗ್ತಾ ಇರೋದು. ಸೊ ಶಿಫ್ಟ್ 3 ಅಂತ ಬರೀಬೇಕು. ನೆಕ್ಸ್ಟ್ ಸ್ಮಾಲ್ ಲೆಟರ್ ಡಿ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆ? I4 ಗೆ ಹೋಗ್ತಾ ಇದೆ. ಸೊ ನಾನೇನಂತ ಬರೀಬೇಕು? ಶಿಫ್ಟ್ 4. ಸೊ ಶಿಫ್ಟ್ ಟು ದ 4th ಸ್ಟೇಟ್, ಆ ರೀತಿ. ನೆಕ್ಸ್ಟ್ ಡಾಲರ್ ಯೂಸ್ ಮಾಡ್ತಾ ಇದೆಯಾ? ಇಲ್ಲ. ನೆಕ್ಸ್ಟ್ I1. ಸೊ I1 ಇದೇ ಸ್ಟೆಪ್ ಅಲ್ಲಿ ಸ್ಟಾಪ್ ಆಗಿದೆ, ಮುಂದೆ ಯಾವ್ದು ಸ್ಟೆಪ್ಗಳಿಲ್ಲ, ಅಂದ್ರೆ ಇವು ಯಾವ ಕೂಡ ಯೂಸ್ ಆಗಿಲ್ಲ. ನೆಕ್ಸ್ಟ್ I2 ಸ್ಮಾಲ್ ಲೆಟರ್ ಸಿ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆ? I3 ಗೆ ಬರ್ತಾ ಇದೆ ಅಂತ ಅಂದ್ರೆ ಶಿಫ್ಟ್ 3 ಅಂತ ಬರೀಬೇಕು. I2 ಸ್ಮಾಲ್ ಲೆಟರ್ ಡಿ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆ? I4 ಗೆ ಬರ್ತಾ ಇದೆ. ಸೊ ಶಿಫ್ಟ್ 4, ಡಾಲರ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ I3. ಸೊ I3 ಸ್ಮಾಲ್ ಲೆಟರ್ ಸಿ ಅನ್ನ ಯೂಸ್ ಮಾಡ್ಕೊಂಡು ಸೆಲ್ಫ್ ಲೂಪ್. ನೋಡಿ, ಸೆಲ್ಫ್ ಲೂಪ್ ಅಂತಂದ್ರೆ S3. ನೆಕ್ಸ್ಟ್ I3 ಸ್ಮಾಲ್ ಲೆಟರ್ ಡಿ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆ? I4 ಗೆ ಹೋಗ್ತಾ ಇದೆ. ಸೊ ಶಿಫ್ಟ್ 4 ಅಂತ ಬರೀಬೇಕು. ನೆಕ್ಸ್ಟ್ I4. ಸೊ I4 ಇಲ್ಲೇ ಸ್ಟಾಪ್ ಆಗಿದೆ, ಯಾಕಂದ್ರೆ ಡಾಟ್ ಎಲ್ಲರಿಗಿಂತ ಮುಂಚೆ ಫಸ್ಟಿಗೆ ಬಂದ್ಬಿಡ್ತು ಇದು. ಸೊ ಅದಕ್ಕೋಸ್ಕರ ಇದು ಯಾವುದೇ ಮುಂದೆ ಪ್ರೊಜೆಕ್ಷನ್ಸ್ ಇಲ್ಲ. ಸಿ ಆಗಲಿ ಡಿ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಖಾಲಿ ಬಿಡೋಣ. ನೆಕ್ಸ್ಟ್ I5. ಸೊ I5 ಕೂಡ ಸ್ಟಾಪ್ ಆಗಿದೆ, ಮುಂದೆ ಯಾವುದು ಪ್ರೊಜೆಕ್ಷನ್ಸ್ ಇಲ್ಲ. I6 ಕೂಡ ಸ್ಟಾಪ್ ಆಗಿದೆ, ಮುಂದೆ ಯಾವುದು ಪ್ರೊಜೆಕ್ಷನ್ಸ್ ಇಲ್ಲ. ಈಗ ಶಿಫ್ಟ್ ಆಕ್ಷನ್ಸ್ ಎಲ್ಲ ಅದು. ಹಾಗಾದ್ರೆ I1, I4, I5, I6 ಈ ಒಂದು ರೋಗಳಿಗೆ ಏನನ್ನ ಬರೀಬೇಕು ನೋಡಿ. I4 ಇರುವಂತ ಈಕ್ವೇಶನ್ ಏನು? I4 ಇರುವಂತ ಈಕ್ವೇಶನ್ ಈಸ್ ಸಿ ಪ್ರೊಡ್ಯೂಸಿಂಗ್ ಡಿ. ಡಾಟ್ ಏನು ಇಕ್ಕುವಂತ ಅವಶ್ಯಕತೆ ಇಲ್ಲ, ಸಿ ಪ್ರೊಡ್ಯೂಸಿಂಗ್ ಡಿ. ಸೊ ಇದು ಸ್ಟಾಪ್ ಆಗಿದೆ, ಮುಂದೆ ಯಾವುದು ಪ್ರೊಜೆಕ್ಷನ್ಸ್ ಇಲ್ಲ. ಸೊ ಏನ್ ಮಾಡ್ಬೇಕು? ಇದನ್ನ ರೆಡ್ಯೂಸ್ ಮಾಡ್ಬೇಕು. ಯಾವಾಗ ಇದ್ರ ಮುಂದೆ ಯಾವುದು ಪ್ರೊಜೆಕ್ಷನ್ಸ್ ಇಲ್ಲ, ಯಾವುದೇ ಆಕ್ಷನ್ಸ್ ಅಲ್ಲಿ ಇರುವಂತಹ ಸಿ ಆಗಲಿ ಡಿ ಆಗಲಿ ಡಾಲರ್ ಆಗಲಿ ಯೂಸ್ ಮಾಡ್ಕೊಂಡು ಹೋಗ್ತಾ ಇಲ್ಲ ಅಂತಂದ್ರೆ ಇದನ್ನ ರೆಡ್ಯೂಸ್ ಮಾಡ್ಬೇಕು ಇವಾಗ. ಸೊ ಯಾವ ರೀತಿ? ಸಿ ಪ್ರೊಡ್ಯೂಸಿಂಗ್ ಡಿ ಅಲ್ವಾ? ಸೊ ಅದು ನಂಬರಿಂಗ್ ಅನ್ನ ಮಾಡಿರೋ ಪ್ರಕಾರ ಎಷ್ಟನೇದದು ಈಕ್ವೇಶನ್? ಸಿ ಪ್ರೊಡ್ಯೂಸಿಂಗ್ ಡಿ ಇಸ್ 3. ಸೊ ಏನಂತ ಬರೀಬೇಕು ಇಲ್ಲಿ? ರೆಡ್ಯೂಸ್ 3, ರೆಡ್ಯೂಸ್ 3, ರೆಡ್ಯೂಸ್ 3. ಎಲ್ಲದಕ್ಕೂ ಕೂಡ ರೆಡ್ಯೂಸ್ 3, ರೆಡ್ಯೂಸ್ 3, ರೆಡ್ಯೂಸ್ 3. ನೆಕ್ಸ್ಟ್ ಇನ್ನೊಂದು ಬರೆಯೋಣ, I5. ಸೊ I5 ಈಕ್ವೇಶನ್ ಅಥವಾ ಪ್ರೊಜೆಕ್ಷನ್ ಏನು? ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಸಿ. ಸೊ ಅದು ಕೂಡ ಮುಂದೆ ಹೋಗಕ್ ಆಗ್ತಾ ಇಲ್ಲ, ಯಾವುದೇ ಒಂದು ಆಪರೇಟರ್ಸ್ ಅಥವಾ ಸ್ಮಾಲ್ ಲೆಟರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಸೊ ಏನ್ ಮಾಡ್ಬೇಕು? ಅದ್ರದ್ದು ಈಕ್ವೇಶನ್ ನಂಬರ್ ಅನ್ನ ನೋಡ್ಬೇಕು. ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಸಿ ಈಸ್ 1. ಸೊ ಏನ್ ಮಾಡ್ಬೇಕು? ರೆಡ್ಯೂಸ್ 1, ರೆಡ್ಯೂಸ್ 1, ರೆಡ್ಯೂಸ್ 1. ನೆಕ್ಸ್ಟ್ I6 ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಸಿ, ಕ್ಯಾಪಿಟಲ್ ಲೆಟರ್ ಸಿ. ಸೊ ಅದು ನಂಬರಿಂಗ್ ಎಷ್ಟು ಮಾಡಿದೀವಿ ನಾವು? ಸ್ಮಾಲ್ ಸಿ, ಕ್ಯಾಪಿಟಲ್ ಲೆಟರ್ ಸಿ. ಸೊ 2 ಅಂತ ಮಾಡಿದೀವಿ. ಸೊ ರೆಡ್ಯೂಸ್ 2, ರೆಡ್ಯೂಸ್ 2, ರೆಡ್ಯೂಸ್ 2. ಸರಿನಾ? ಶಿಫ್ಟ್ ಆಕ್ಷನ್ಸ್ ಬರ್ದಿದೀವಿ, ರೆಡ್ಯೂಸ್ ಆಕ್ಷನ್ಸ್ ಅನ್ನ ಬರ್ದಿದೀವಿ. I1
ಸೊ I1 ಈಕ್ವೇಶನ್ ಅನ್ನ ನೋಡಿದ್ರೆ ಇದು ನಮಗೆ ಕ್ವಶನ್ ಅಲ್ಲಿ ಇರಲಿಲ್ಲ, ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅಲ್ವಾ ಕ್ರಿಯೇಟ್ ಮಾಡಿದ್ದು ಎಸ್ ಪ್ರೊಡ್ಯೂಸಿಂಗ್ ಎಸ್ ಅಂತ. ನೋಡಿ ಇಷ್ಟು ಮಾತ್ರ ನಮಗೆ ಕೊಟ್ಟಿದ್ದಂತ ಕ್ವಶನ್ ಅಲ್ಲಿ ಇದ್ದಿದ್ದು. ಎಸ್ ಪ್ರೊಡ್ಯೂಸಿಂಗ್ ಎಸ್ ನಾವು ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಸ್ ನಾವೇನ್ ಮಾಡಿದ್ದು ಕ್ರಿಯೇಟ್ ಮಾಡ್ಕೊಂಡಿದ್ದು. ಸೊ ಏನ್ ಮಾಡ್ಬೇಕು, ಅದ್ರದ್ದು ಆಕ್ಷನ್ಸ್ ಅನ್ನು ಬರಿಬಾರ್ದು. ಈ ಡಾಲರ್ ಇದೆಯಲ್ಲ ಆ ಒಂದು ಕಾಲಮ್ ಅಲ್ಲಿ ಎ ಅಂತ ಬರೀರಿ. ಎ ಅಂತ ಅಂದ್ರೇನು, ಅಕ್ಸೆಪ್ಟ್. ನಾನು ಅವಾಗಲೇ ಹೇಳಿದ್ನಲ್ಲ 3 ಆಕ್ಷನ್ಸ್, ಶಿಫ್ಟ್, ರೆಡ್ಯೂಸ್, ಅಕ್ಸೆಪ್ಟ್. ಸೊ 3ನೇ ಆಕ್ಷನ್ಸ್ ಯಾವುದು, ಅಕ್ಸೆಪ್ಟ್. ಎಲ್ಲಿ ಬರೀಬೇಕು, ಡಾಲರ್ ಕಾಲಮ್ ಅಲ್ಲಿ ಬರೀಬೇಕು. ಯಾವುದರಲ್ಲಿ, ನಾವು ಮಾಡ್ಕೊಂಡಿರುವಂತಹ ಪ್ರೊಜೆಕ್ಷನ್ ಅಲ್ಲಿ. ಸೊ ಹಾಗೆ ಮಾಡ್ಬೇಕಾದ್ರೆ ನಾವೇನ್ ಮಾಡಿದ್ವಿ, ಇದನ್ನ ಹೊಸದಾಗಿ ಪ್ರೊಡಕ್ಷನ್ ಮಾಡ್ಕೊಂಡಿದ್ವಲ್ವಾ, ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅದು ಅಕ್ಸೆಪ್ಟ್ ಮಾತ್ರ ಬರೀಬೇಕು. ನೆಕ್ಸ್ಟ್ ಗೋ ಟು ಕಾಲಮ್. I0 ಎಸ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತದೆ, ಕ್ಯಾಪಿಟಲ್ ಲೆಟರ್ ಎಸ್ ಅನ್ನ ಯೂಸ್ ಮಾಡ್ಕೊಂಡು I1ಗೆ ಹೋಗ್ತದೆ. ಇಲ್ಲಿ ಗೋ ಟು ಕಾಲಮ್ ಅನ್ನ ಬರೀಬೇಕಾದ್ರೆ ಸ್ಟೇಟ್ ಕೇವಲ ನಂಬರ್ ಅನ್ನ ಮಾತ್ರ ಬರೀಬೇಕು. ನೋಡಿ I0 ಇಂದ I1ಗೆ ಹೋಗ್ತಾ ಇದೆ, ಸೊ 1 ಅಂತ ಮಾತ್ರ ಬರೀಬೇಕು. ನೆಕ್ಸ್ಟ್ I0 ಕ್ಯಾಪಿಟಲ್ ಲೆಟರ್ ಸಿ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆ, I2ಗೆ ಹೋಗ್ತಾ ಇದೆ, ಸೊ 2 ಅಂತ ಮಾತ್ರ ಬರೀಬೇಕು. ಸರಿನಾ? ನೆಕ್ಸ್ಟ್ I1 ಏನಾದ್ರು ಯೂಸ್ ಆಗ್ತಾ ಇದೆಯಾ, ಇಲ್ಲ. I2 ಕ್ಯಾಪಿಟಲ್ ಲೆಟರ್ ಸಿ ಅನ್ನ ಯೂಸ್ ಮಾಡ್ಕೊಂಡು I5ಗೆ ಹೋಗ್ತಾ ಇದೆ, ಕ್ಯಾಪಿಟಲ್ ಲೆಟರ್ ಸಿ ಅನ್ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಎಸ್ ಅನ್ನ ಯೂಸ್ ಮಾಡ್ತಾ ಇದೆಯಾ, ಅದು ಇಲ್ಲ. ನೆಕ್ಸ್ಟ್ I3 ಕ್ಯಾಪಿಟಲ್ ಲೆಟರ್ ಸಿ ಅನ್ನ ಯೂಸ್ ಮಾಡ್ಕೊಂಡು I6ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಎಸ್ ಅನ್ನ ಯೂಸ್ ಮಾಡ್ತಾ ಇದೆಯಾ, ಅದು ಇಲ್ಲ. I4 ಎಸ್ ಆಗಲಿ ಸಿ ಆಗಲಿ ಯಾವುದು ಯೂಸ್ ಆಗ್ತಾ ಇಲ್ಲ. I5 ಅಲ್ಲಿ ಯಾವುದು ಯೂಸ್ ಆಗ್ತಾ ಇಲ್ಲ. I6 ಅಲ್ಲೂ ಕೂಡ ಯಾವುದು ಯೂಸ್ ಆಗ್ತಾ ಇಲ್ಲ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ದೇರ್ಫೋರ್ ದಿಸ್ ಈಸ್ LR0 ಪಾರ್ಸರ್. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಸ್ಟೆಪ್ ಏನು, ಆರ್ಗ್ಯುಮೆಂಟ್. ಸೆಕೆಂಡ್ ಸ್ಟೆಪ್ DFA ಡಯಾಗ್ರಾಮ್. 3ನೇ ಸ್ಟೆಪ್ ಪಾರ್ಸಿಂಗ್ ಟೇಬಲ್. ಇಷ್ಟೇ ಸಿಂಪಲ್. ಸೊ ಇಷ್ಟಕ್ಕೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.